ತನ್ನ ಅಭಿವೃದ್ಧಿಗೆ ಶ್ರಮಿಸಿದ ಶಿಕ್ಷಕರನ್ನ ಸ್ಮರಿಸಿ ಕೃತಜ್ಞತೆಗಳನ್ನ ಸಲ್ಲಿಸುವುದು ಪ್ರತಿಯೊಬ್ಬರ ಹಕ್ಕು ಎಂದು ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಮಾಧವ ರೆಡ್ಡಿ ತಿಳಿಸಿದರು. ತಾಲೂಕಿನ ಐಡಿಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1996-97ನೇ ಸಾಲಿನ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪಿಯುಸಿಯ ಹಳೆಯ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಈ ಶಾಲೆ ಕೇವಲ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ಆಗಿತ್ತು. ಆದರೆ ಇದೀಗ ಇದನ್ನ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಉನ್ನತೀಕರಣ ಮಾಡಲಾಗುತ್ತಿದೆ ಎಂದರು. ಈ ಶಾಲೆಯ ಆವರಣ ಗುರು ಶಿಷ್ಯರ ನಡುವೆ ಪರಸ್ಪರ ವಿನಿಮಯ ಮಾಡಿಕೊಂಡ ಜಾಗ. ಇದು ನಿಜವಾದ ದೇಗುಲ. ಪಾಠ ಮಾಡಿದ ಶಿಕ್ಷಕರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕರೂ ಖುಷಿ ಸಿಗುವುದಿಲ್ಲ. ತಾನು ಶಿಕ್ಷಣ ನೀಡಿದ ವಿದ್ಯಾರ್ಥಿ ಉನ್ನತ ಹುದ್ದೆ ಅಲಂಕರಿಸಿದ್ದಾನೆ ಎಂದು ತಿಳಿದರೆ ಅದಕ್ಕಿಂತ ಮಿಗಿಲಾದ ಖುಷಿ ಬೇರೊಂದಿಲ್ಲ ಎಂದರು. ಗುರು ಶಿಷ್ಯರ ಸಮ್ಮೇಳನ ಏನು ಈಗ ಆಗ್ತಾ ಇದೆ, ಇದನ್ನ ವೇದಿಕೆ ಮೇಲಿರೋರು ಕೂಡ ನೆನ್ಪಿಟ್ಕೊಳ್ತಾರೆ. ನಮ್ಮ ಶಿಷ್ಯರು ಪ್ರಯೋಜಕರಾದ್ರಲ್ಲ ಅನ್ನುವಂತಹ ಸಮಾಧಾನ ಕೂಡ ಅವರೆಲ್ಲರೂ ಇರೋದು. ಗುರುವಿಗೆ ಯಾವುದೇ ಅವಾರ್ಡಿಂದ ಸಂತೋಷ ಆಗೋದಿಲ್ಲ. ರಾಜ್ಯ ಪ್ರಶಸ್ತಿ, ನ್ಯಾಷನಲ್ ಅವಾರ್ಡ್ ಕೊಟ್ಟರು ಅಂತ ಸಮಾಧಾನ ಆಗಲ್ಲ. ಆದ್ರೆ ಎದುರಿಗೆ ಬರ್ತಾ ಇರೋಂಥ ಒಬ್ಬ, ನಾನು ನಿಮ್ ಶಿಷ್ಯ ಸರ್, ನಾನು ಇಂಥ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಆಗುವಂತಹ ಸಂತೋಷ ಅಷ್ಟಿರ್ತದೆ. ಬೇರೆ ಯಾವುದೇ ಅವಾರ್ಡ್ ಇರ್ತಾನೆ ಕೂಡ ತನ್ನ ಶಿಷ್ಯ ಪ್ರಯೋಜಕನಾಗಿದ್ದಾನೆ ಅನ್ನುವಂತಹ ಮಾತು ಬರುತ್ತಲ್ಲ, ಅದೇನೆ ಗುರುಗೆ ಪರಮೋಚ್ಚ ಸನ್ಮಾನ. ಸೊ ನಿಮ್ಮ ಒಂದು ಈ ಗುರು ವಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಿ, ಮತ್ತೆ ನಿಮ್ಮ ಗುರುಗಳು ನೀವು ಮತ್ತೊಮ್ಮೆ ಕಲ್ತಿದ್ದೀರಿ, ರೀಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೌಢಶಾಲೆ ಆಗಲಿ ಪ್ರಾಥಮಿಕ ಶಾಲೆಯ ಕಲಿಕೆಯನ್ನ ಮಾಡಿ ನಿಮ್ಮ ಜೀವನದಲ್ಲೂ ಅದನ್ನ ಮೊದಲು ನೆನಪಾಗಿ ಇಟ್ಕೊಳ್ಳಿ ಅಂತ ಆಶಿಸ್ತಾ, ನಿಮ್ಮ ಈ ಶಾಲೆಯ ಮತ್ತು ನಿಮ್ಮ ನಡುವಿನ ಸಂಬಂಧ ಹಾಗೆ ಮುಂದುವರಿಲಿ. ನಿವೃತ್ತ ಶಿಕ್ಷಕರಾದ ಮುದ್ದಗಂಗಮ್ಮ, ಕೆಂಪರಾಜಮ್ಮ, ನಾಗಪ್ಪ, ಶಿವಶಂಕರ್, ಜಯಣ್ಣ, ಚಂದ್ರೇಗೌಡ, ತ್ಯಾಗರಾಜು, ಕೆಎಚ್ ಪಾಪಯ್ಯ, ಟಿಎಂ ದ್ಯಾಮಯ್ಯ, ದೊಡ್ಡರಾಮಣ್ಣ, ಕೆಂಪಣ್ಣ, ಮಾರುತೇಶ್, ಆದಿನಾರಾಯಣ, ನರಸಿಂಹಯ್ಯ, ನಿವೃತ್ತ ಉಪನ್ಯಾಸಕರಾದ ಅಡ್ವೀಶ್, ಸಿದ್ದಪ್ಪ, ವೇಣುಗೋಪಾಲ್, ನಾಗರಾಜು, ಚಂದ್ರಶೇಖರ್ ಅವರನ್ನ ಹಳೆ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು. ನಿವೃತ್ತ ಪ್ರಿನ್ಸಿಪಲ್ ಓಬಳ ನರಸಿಂಹಯ್ಯ ಮಾತನಾಡಿ, ಶಿಸ್ತು, ಸಂಯಮ, ಬದ್ಧತೆ ಇದ್ದಾಗ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಆಗತ್ತೆ. ತಾಂತ್ರಿಕತೆ ಬದಲಾದಂತೆ ಮಕ್ಕಳ ಬೆಳವಣಿಗೆಯೂ ಬದಲಾಗಿ ಗುರು ಶಿಷ್ಯರ ಸಂಬಂಧ ಕೆಡುತ್ತಿದೆ. ಕೇವಲ ಖಾಸಗಿ ಶಾಲೆಯ ವ್ಯಾಮೋಹಕ್ಕೆ ಪೋಷಕರು ತಮ್ಮ ಮಕ್ಕಳನ್ನ ಬಲಿಯಾಗಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಬೆಲೆ ಇಲ್ಲದೆ ಮಕ್ಕಳಲ್ಲಿ ಶಿಕ್ಷಣದ ಬೌದ್ಧಿಕ ಶಕ್ತಿ ಕುಂಠಿತಕ್ಕೆ ಕಾರಣವಾಗಿದೆ. ಇಂತಹ ಸ್ಥಿತಿಯಲ್ಲಿ ಹಳೆ ವಿದ್ಯಾರ್ಥಿಗಳು ಭಾವನಾತ್ಮಕ ಸಂಬಂಧ ಉಳಿಸಿಕೊಂಡಿದ್ದಾರೆ. ಇಂದಿನ ಮಕ್ಕಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಗುರು ಹಿರಿಯರ ಸಂಬಂಧ ಹಾಗೂ ಸಂಸ್ಕಾರದ ಅರಿವು ಅವಶ್ಯಕವಾಗಿದೆ ಎಂದರು. ಮಕ್ಕಳ ವಿದ್ಯಾರ್ಥಿಗಳ ಕಡೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಆಮೇಲೆ ಕೆಲ ಕೆಟ್ಟ ಚಟಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರೇನಾದ್ರೂ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪೋಷಕರು ಮೇಲೆ ಬೀಳ್ತಕ್ಕಂಥ ಸಂದರ್ಭಗಳಿದೆ. ಆಮೇಲೆ ಶಿಕ್ಷಕರಲ್ಲೂ ಕೂಡ ಕೆಲವು ದೋಷಗಳಿದೆ. ಅವರು ಕೂಡ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡತಕ್ಕಂಥದ್ರಲ್ಲಿ ಶಿಕ್ಷಕರು ಕೂಡ ಕೆಲವರು ವಿಫಲವಾಗಿದೆ. ಇವೆಲ್ಲ ಕೂಡ ಇವತ್ತು ನಮ್ಮಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಸರ್ಕಾರದವರು ಸರಿಯಾದ ರೀತಿಯಲ್ಲಿ ನೇಮಕಾತಿ ಮಾಡ್ತಾ ಇಲ್ಲ. ಆಮೇಲೆ ಕ್ವಾಲಿಫೈಡ್ ಶಿಕ್ಷಕರನ್ನು ತಗೊಳ್ತಾ ಇಲ್ಲ. ಪ್ರೈವೇಟ್ನಲ್ಲಿ ಕಾನ್ವೆಂಟ್ಗೆ ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಅನ್ಕ್ವಾಲಿಫೈಡ್ ಟೀಚರ್ಸ್ ಅನ್ನು ತಗೊಳ್ತಾರೆ. ಮಕ್ಕಳಿಗೆ ಮಕ್ಕಿ ಕಲಿಸಿ ಆ ಮಕ್ಕಳ ವಿದ್ಯಾಭ್ಯಾಸವನ್ನ ಕುಂಠಿತಗೊಳಿಸೋದಕ್ಕೂ ಕೂಡ ಇವರು ಕೂಡ ಕಾರಣರಾಗಿರ್ತಾರೆ. ಪ್ರತ್ಯಕ್ಷವಾಗಿ ಅಲ್ಲದೆ ಹೋದ್ರೂ ಕೂಡ ಅಪ್ರತ್ಯಕ್ಷವಾದರೂ ಕೂಡ ಇವರು ಮಕ್ಕಳ ಶಿಕ್ಷಣಕ್ಕೆ ಕುಂಠಿತಗೊಳ್ಳೋದಕ್ಕೆ ಇವರು ಕೂಡ ಕಾರಣರಾಗ್ತಾರೆ. ಜೊತೆಗೆ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಖಾಲಿ ಹುದ್ದೆಗಳಿದೆ. ಇವತ್ತು ಶಿಕ್ಷಕರ ಹುದ್ದೆಗಳು ಸುಮಾರು 1.25 ಲಕ್ಷ ಖಾಲಿ ಇದೆ. ಅವುಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಎಲ್ಲಾ ಸೌಲಭ್ಯಗಳು ಕೊಡ್ತಾರೆ. ಎಲ್ಲ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳ ಕಡೆ ಗಮನ ಹರಿಸ್ತಾ ಇಲ್ಲ. ಅಂದ್ರೆ ನಾವು ಸದಾ ಕಾಲ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಬೇಕು. ರೇಸ್ ಕುದುರೆಗಳ ಟೈಪ್ ಇರಬೇಕು ಶಿಕ್ಷಕರ. ನಮ್ಮಿಂದ ಮುಂಚೆ
4 ಜನ ಸೀನಿಯರ್ಸು ಒಂದು ಗುರುವಂದನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಇಲ್ಲಿ ನೆರವೇರಿಸಿಕೊಟ್ರು. ನಾವು 2-3 ಕಾರ್ಯಕ್ರಮಕ್ಕೆ ಬಂದು ಒಂದು ಕಾರ್ಯಕ್ರಮ ನೋಡಿ ನಾವು ಸಹ ಯಾಕೆ ಸೇರಬಾರದು. ನನಗೆ ಗೊತ್ತಿದ್ದಂಗೆ ನಾವು ಶಿಶು ವಿಹಾರ ಅಂದ್ರೆ ಅಂಗನವಾಡಿಯಿಂದ ಓದ್ತಿರ್ತಕ್ಕಂಥ ಮಕ್ಕಳಿಗೆ 99 ಜನ ಇದೆ. ಈ ಒಬ್ಬರು ಮಾತ್ರ ನಮಗೆ 7th SLCಗೆ ಜಾಯಿನ್ ಆಗಿದೆ. ಈ ಆಲ್ಮೋಸ್ಟ್ ಇರ್ತಕ್ಕಂಥವರೆಲ್ಲರೂ ಸಹ ಅಂಗನವಾಡಿ ಅಂದ್ರೆ ಬಿಗ್ಗೆಸ್ಟ್ ಮುಂಗಡೆ ಇತ್ತು, ಅಲ್ಲಿಂದ ಇರ್ತಕ್ಕಂಥ ಸ್ನೇಹಿತರಿಗೆ ಜಾಸ್ತಿ ಇದ್ದೀವಿ. ಸೊ ಆ ಕಾರಣಕ್ಕೆ ನಾವು 7th ಮತ್ತೆ SLC ಹಾಗೆ PUC ಈ 3 ಸ್ನೇಹಿತರನ್ನ ಒಟ್ಟುಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದು. ಹಾಗೆ ಮೊದಲಿಗೆ ನಮಗೆ 7th ಫಸ್ಟ್ ಪಬ್ಲಿಕ್ ಬಂದು ಆ ಒಂದು ನಿರ್ಬಂಧ ರಾಜ್ಯದ ಹಾಗೂ ಇತರೆ ದೇಶಗಳಲ್ಲಿ ಹಲವಾರು ನಮ್ಮ ಸ್ನೇಹಿತರು ಇವತ್ತು ಅವರವರ ಒಂದು ಸ್ವಂತ ಶಿಕ್ಷಣ ಮತ್ತು ಸ್ವಂತ ಕಾಲಿನ ಮೇಲೆ ನಿಂತು ಅವರ ಒಂದು ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಗಳಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ಒಂದು ನಮಗೆ ಬಹುದಿನಗಳ ಆಸೆ ಇತ್ತು, ಒಂದು ಗುರುದಕ್ಷಿಣೆ, ಒಂದು ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ಇದು ಮಾಡಿದ್ವಿ. ಅದಕ್ಕೆ ಒಂದು ತಂಡವನ್ನು ಮಾಡಿಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲ ಸ್ನೇಹಿತರನ್ನ ಒಗ್ಗೂಡಿಸಿ ಈ ಒಂದು ಡಿಸೆಂಬರ್ 28, 2025 ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಲ್ಲಿ ನಮಗೆ ವಿದ್ಯಾದಾನವನ್ನು ಕೊಟ್ಟು ಹಾಗೂ ನಮ್ಮ ಬದುಕಿಗೆ ದಾರಿದೀಪವನ್ನು ತೋರಿಸಿದ ಎಲ್ಲ ಗುರುವರಿಯರಿಗೆ ಈ ದಿನ ಗೌರವ ಸಮರ್ಪಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಬಹಳ ಮಹತ್ತರವಾದಂಥ ಒಂದು ಕನಸಿದೆ. ನಾವು ಕಲಿತಂಥ ಶಾಲೆಗಳಿಗೆ ಗುರುದಕ್ಷಿಣೆಯಾಗಿ ನಾವು ಕೊಡಬೇಕಾಗಿದೆ. ನಮಗೆ ವಿದ್ಯಾವತ್ತು ನಾವಿವತ್ತು ಈ ಕಾಲ ಮೇಲೆ ನಿಂತಿದ್ದೀವಿ ಅನ್ನೋದಕ್ಕೆ ಆ ಗುರುಗಳು ಮತ್ತು ಈ ನಮ್ಮ ಮುಂದೆ ಇರುವಂಥ ಈ ತರಗತಿ ಕೊಠಡಿಗಳು. ಹಾಗಾಗಿ ನಾವು ಆ ಒಂದು ಕಲಿತಂಥ ಶಾಲೆಗೆ ನಮ್ಮ ಕೊಡುಗೆ ಏನಾದರೂ ಕೊಡಲೇಬೇಕಾಗಿದೆ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು ಬಡ ಮಕ್ಕಳು, ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಆಗಬೇಕು, ಸೌಲಭ್ಯಗಳು ಸಿಗಬೇಕು ಅನ್ನೋದು ಇಡೀ ನಮ್ಮ ಎಲ್ಲ ಇವತ್ತು ಏನು ಈ ಗುರುವಂದನೆ ಕಾರ್ಯಕ್ರಮ ಮಾಡಿದ್ದೀರಾ ಎಲ್ಲ ಸ್ನೇಹಿತರ ಒಂದು ಆಶಯ ಮತ್ತು ಅಭಿಲಾಷೆನೂ ಆಗಿದೆ. ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೆರವೇರಿಸಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರಾಮದಲ್ಲಿ ನಾವು 1ನೇ ತರಗತಿಯಿಂದ PUCವರೆಗೂ ಇಲ್ಲೇ ವ್ಯಾಸಂಗ ಮಾಡಿದ್ದು. 25 ವರ್ಷಗಳ ನಂತರ ಇಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಂವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಸರ್. ಈ ದಿನ ನಾವು ನಮ್ಮ ಎಲ್ಲ ಶಿಕ್ಷಕರಿಗೂ ಸಹ ಗುರುವಂದನೆ ಸಲ್ಲಿಸೋದ್ರ ಮುಖಾಂತರ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಸರ್. ಅಂದರೆ ನಾವು ಚಿಕ್ಕಂದಿನಿಂದಲೂ ಸಹ ನಾವು ಕಳೆದಂತಹ ಒಂದು ಸಿಹಿ ಘಟನೆಗಳಾಗಿರ್ಬೋದು, ನಮ್ಮ ಶಿಕ್ಷಕರು ನಮಗೆ ಕಲಿಸಿದಂತಹ ಒಂದು ಪಾಠಗಳಾಗಿರ್ಬೋದು, ಒಂದು ನೈತಿಕ ಮೌಲ್ಯಗಳಾಗಿರ್ಬೋದು, ಈ ಒಂದು ದಿನ ನಾವಿಲ್ಲಿ ಮೆಲುಕಾಗಿದ್ದೀವಿ. ಮತ್ತು ಎಷ್ಟೋ ನಮ್ಮ ಶಿಕ್ಷಕರಿಂದ ಅನೇಕ ಒಂದು ಮಾತುಗಳನ್ನು, ಹಿತವಚನಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, 25 ವರ್ಷಗಳಿಂದ ನಾವು ಎಲ್ಲೆಲ್ಲಿದ್ವೋ ಯಾವತ್ತೂ ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ದೀವಿ. ಆದರೆ ಈ ದಿನ ಏನು ನಮ್ಮ ಒಂದು ಸ್ನೇಹಿತರಿದ್ದಾರೆ ಅವ್ರನ್ನೆಲ್ಲ ನೋಡುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ. ಇನ್ನೊಂದು ವಿಷಯ ಏನಂದ್ರೆ ಯಾರನ್ನ ಯಾರು ಸಹ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬಹಳ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ನಮಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋಂಥದ್ದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಯುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಒಟ್ಟುಗೂಡಿಸಿ ಒಂದು ಔತಣಕೂಟವನ್ನು ಏರ್ಪಡಿಸಿ ಇದು ಮಾಡ್ತಾ ಇರೋದು ಬಹಳ ಸುಲಲಿತವಾಗಿ ಸಂತೋಷವನ್ನು ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಹಲವಾರು ನಡೆದು ಸಂಸ್ಕೃತಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿ, ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿ, ಈ ಒಂದು ಶಾಲೆಗೆ ನಮ್ದು ಏನಾದರೂ ಜವಾಬ್ದಾರಿ ವಹಿಸ್ಕೊಂಡು ನಾವೇನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ಶಾಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಸಹಕಾರ ನೀಡಬೇಕು, ನಾವೆಲ್ಲರೂ ಒಟ್ಟುಗೂಡಬೇಕು ಅಂತೇಳಿ ಕೇಳ್ಕೊತೀವಿ. ನಿಮ್ಮ ಹೆಸರು? ಸೂರ್ಯಬಾಬು, ಹುಲ್ಮಾಚಿ. ನಮ್ಮ ಗುರುಗಳು ನಮ್ಗೆ ಎಲ್ಲಿದ್ರು ನಮ್ಗೆ ಆಶೀರ್ವಾದ ಇದ್ದೇ ಇರುತ್ತೆ ಸರ್. ನಾವು ಕೇಳ್ಕೊಂಡ್ರೆ ಅವ್ರ ಆಶೀರ್ವಾದ ಸಿಗ್ತಲ್ಲ ಸರ್. ಭೇಟಿ ಆಗ್ಬೇಕಲ್ಲ, ನಾವು ಅವ್ರು ನೋಡ್ಬೇಕು, ನಮ್ಮನ್ನ ಅವ್ರು ನೋಡ್ಬೇಕು, ಅವ್ರು ನಾವು ನೋಡ್ಬೇಕು. 25 ವರ್ಷ ಆದ್ಮೇಲೆ ನಾವು ನೋಡ್ತಾ ಇದ್ದೀವಿ. ಅದೊಂದು ಖುಷಿ ಅಲ್ಲ ಸರ್? ಅದ ಕರೆಂಟ್ ಇಲ್ಲ ಅನ್ನೋ ಕುಡಿತಾ ಇದ್ವಿ. ಸಂತೋಷ ಅಂದ್ರೆ ಎಲ್ಲ ಈ ರೀತಿನ ಯಾವಾಗಲೂ ಭೇಟಿ ಆಗ್ತಾ ಇರ್ಬೇಕು. 25 ವರ್ಷದಿಂದ ಯಾರು ಭೇಟಿ ಆಗಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ 25 ವರ್ಷ ಆದ್ಮೇಲೆ ಮಕ್ಕಳು ನೋಡ್ತಾ ಇದೀವಿ. ಚೆನ್ನಾಗಿದೆ ಸರ್, ತುಂಬಾ ಖುಷಿ ಆಗುತ್ತೆ. ಡೆವಲಪ್ಮೆಂಟ್ ಚೆನ್ನಾಗಾಗಿದೆ. ತುಂಬಾ ವರ್ಷಗಳಾದ್ಮೇಲೆ ನೋಡ್ತಾ ಇದೀವಿ, ಬರ್ತಾ ಇದೀವಿ. ತುಂಬಾ ಖುಷಿ ಆಗಿದೆ. ಮತ್ತೆ ಇನ್ನೊಂದ್ಸತಿ ನಾವೆಲ್ಲ ಮಾತಾಡಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೊಡ್ತೀವಿ ಸರ್. ಅದ್ರ ಪ್ರಕಾರ ಕೊಡ್ತೀವಿ.